ಬಿಜೆಪಿಯಲ್ಲಿನ ನಾಯಕತ್ವ ಬದಲಾವಣೆಯ ಕೂಗಿಗೆ ಸದ್ಯದಲ್ಲೇ ಸ್ಪಷ್ಟವಾದಂಥ ಉತ್ತರ ಸಿಗುವ ನಿರೀಕ್ಷೆ ಇದೆ. ಕರ್ನಾಟಕ ಬಿಜೆಪಿಯಲ್ಲಿನ ನಾಯಕತ್ವದ ಗೊಂದಲವನ್ನು ನಿವಾರಿಸೋದಕ್ಕೆ ಹೈಕಮಾಂಡ್ ಮುಂದಾಗಿದ್ದು, ಬಿಜೆಪಿ ರಾಷ್ಟ್ರೀಯ ನಾಯಕರಾಗಿರತಕ್ಕಂಥ ಶಿವಪ್ರಕಾಶ್ ಮತ್ತು ಬೈಜಯಂತ್ ಪಾಂಡ ಅವರ ನೇತೃತ್ವದ ಕಮಿಟಿ ಸದಸ್ಯರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಸಂಸದರನ್ನು ಒಳಗೊಂಡಂತಹ 31 ಜನ ನಾಯಕರೊಂದಿಗೆ ರಹಸ್ಯವಾದಂಥ ಸಭೆಯನ್ನು ನಡೆಸಿದ್ದಾರೆ. ಅಲ್ಲದೆ ರಾಜ್ಯದ ನಾಯಕರ ಜೊತೆ ಒನ್ ಟು ಒನ್ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಿದ್ದಾರೆ. ವಿಜೇಂದ್ರ ಅವರ ಪರ ಮತ್ತು ವಿರುದ್ಧವಾಗಿರತಕ್ಕಂಥ ಮುಖಂಡರಿಂದಲೂ ಕೂಡ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದಾರೆ. ಅಭಿಪ್ರಾಯ ಸಂಗ್ರಹಣೆಯ ವೇಳೆ ಮುಖಂಡರು ಸಾಕಷ್ಟು ಸಲಹೆ ಮತ್ತು ಸೂಚನೆಗಳನ್ನು ಕೂಡ ನಾಯಕರುಗಳಿಗೆ ತಿಳಿಸಿದ್ದಾರೆ. ಕೆಲವರು ವಿಜೇಂದ್ರ ಅವರು ಮುಂದುವರಿಯಲಿ ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದರೆ, ಇನ್ನು ಕೆಲವರು ಹೈಕಮಾಂಡ್ ಯಾವ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಂಡರೂ ಕೂಡ ನಾವು ಅದಕ್ಕೆ ಬದ್ಧ ಅಂತಕ್ಕಂಥ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಇನ್ನು ಕೆಲವರು ಕೂಡ ವಿಜೇಂದ್ರ ಅವರನ್ನು ಬಿಟ್ಟು ಬೇರೆ ಯಾರನ್ನಾದರೂ ಕೂಡ ನೀವು ಆಯ್ಕೆ ಮಾಡಿ ಅವರನ್ನು ಬದಲಾವಣೆ ಮಾಡೋದು ಅನಿವಾರ್ಯ ಅಂತಕ್ಕಂಥ ಅಭಿಪ್ರಾಯವನ್ನು ಕೂಡ ನಾಯಕರ ಮುಂದೆ ಇಟ್ಟಿದ್ದಾರೆ. ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂತ ಅಂದರೆ, ವಿಜೇಂದ್ರ ಅವರ ನಂತರ ಯಾರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು, ನೀವೊಂದು ಹೆಸರನ್ನು ಸೂಚಿಸಿ ಅಂತ ಕೇಳಿದಾಗ ಯಾರಿಂದಲೂ ಕೂಡ ನಿರ್ದಿಷ್ಟವಾದಂಥ ಹೆಸರಾಗಲಿ, ಸೂಚನೆಯಾಗಲಿ, ಅಭಿಪ್ರಾಯವಾಗಲಿ ಬಂದಿಲ್ಲ. ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಂಡ್ರೂ ಕೂಡ ನಾವು ಅದಕ್ಕೆ ತಲೆ ಬಾಗ್ತೀವಿ, ಅವ್ರು ಹೇಳಿದಂತೆ ನಾವು ನಡ್ಕೊಳ್ತೀವಿ ಅಂತಕ್ಕಂಥ ಅಂಶವನ್ನು ಇಲ್ಲಿ ಒತ್ತಿ ಹೇಳಿದ್ದಾರೆ. ಅದಲ್ಲದೆ ಲಿಂಗಾಯತ ಸಮುದಾಯದಿಂದಲೇ ನಾಯಕನನ್ನು ಆಯ್ಕೆ ಮಾಡ್ಕೊಳ್ಬೇಕಾ ಅಂತಕ್ಕಂತಹ ಪ್ರಶ್ನೆಗೂ ಕೂಡ ಸ್ಪಷ್ಟವಾದ ಉತ್ತರ ಈ ಒಂದು ಸಭೆಯಲ್ಲಿ ಸಿಕ್ಕಿಲ್ಲ. ಹೀಗಾಗಿ ಮುಂದಿನ ತಿಂಗಳು ವಿಜೇಂದ್ರ ಅವರನ್ನು ಮುಂದುವರೆಸುವ ಬಗ್ಗೆ ಅಧಿಕೃತವಾಗಿ ಘೋಷಣೆ ಆಗುವ ಸಾಧ್ಯತೆ ಇದೆ. ಅಲ್ಲದೆ ಮುಂದಿನ 2028ರ ವಿಧಾನಸಭಾ ಚುನಾವಣೆಯನ್ನು ವಿಜೇಂದ್ರ ಅವರ ನೇತೃತ್ವದಲ್ಲೇ ನಡೆಸುವುದು ಕೂಡ ಘೋಷಣೆ ಆಗುವ ಸಾಧ್ಯತೆ ಇದೆ. ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಪೊಲಿಟಿಕಲ್ ಟಿವಿ.